विनती मानो पिया मोरे विनती मानो। ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅನುಕೂಲ ತಾಲೂಕಿನ ನೂತನ ದಂಡಾಧಿಕಾರಿಗಳಾದ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಅವರ ಕಿರು ಪರಿಚಯ ಮಾಡಲು ಅತಿ ಕಡಿಮೆ ಅವಧಿಯಲ್ಲಿ ಹೆಸರು ಮಾಡಿರುವಂಥ ವ್ಯಕ್ತಿಯಾಗಿರುತ್ತಾರೆ. ಜಿಲ್ಲಾಧಿಕಾರಿಗಳಿಂದ, ಶಾಸಕರಿಂದ, ಸಚಿವರಿಂದ ಇವರ ಕಾರ್ಯವೈಖರಿಗಳಿಗೆ ಪ್ರಶಂಸಿಸಿಕೊಳ್ಳಲಾಗಿದೆ. ಇವರ ಸೇವೆ ಹೀಗೆ ಮುಂದುವರಿಯಲಿ ಮತ್ತು ಅನುಕೂಲ ತಾಲೂಕು ರಾಜ್ಯದಲ್ಲಿ ಈ ಒಂದು ಸ್ವಾರ್ಥ ತುಂಬಿದಂತಹ ಈ ಜಗತ್ತಿನಲ್ಲಿ ಸೆಲ್ಫ್ಲೆಸ್ ಸರ್ವಿಸ್ ಅನ್ನ ಮಾಡೋದು, ಸಮಾಜಕ್ಕೆ ಕೊಡುಗೆ ಕೊಡೋದು, ಬಡವರನ್ನ ಎತ್ತಿಡೋದು, ಸಮಾನತೆಯನ್ನು ಮಾಡೋದು ಬಹಳ ಕೇವಲ ಭಾಷಣದಲ್ಲಿ ಅಥವಾ ನಾವು ಎಲ್ಲೋ ಸ್ಪೀಚಲ್ಲಿ ಅಥವಾ ಬುಕ್ಸಲ್ಲಿ ಓದಿರ್ತೀವಿ. ಅದು ನಿಜವಾಗಲೂ ಒಂದು ಪ್ರಾಮಾಣಿಕವಾಗಿ ಕಾಣಬೇಕಂದ್ರೆ ಇಂಥ ಒಂದು ಕ್ಲಬ್ಸ್, NGOs, ಸಿವಿಲ್ ಸೊಸೈಟಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ವಕೀಲರಾಗಿ ಅಭ್ಯಾಸ ಮಾಡುತ್ತಿದ್ದಾರೆ. ಅವರ ಪರಿಣತಿ ಮತ್ತು ಬದ್ಧತೆಯು ಅವರನ್ನು ಕೇಂದ್ರ ಸರ್ಕಾರದಿಂದ ನೋಟರಿ ಪಬ್ಲಿಕ್ ಆಗಿ ನೇಮಕ ಮಾಡಿದೆ. ಜೊತೆಗೆ ಅವರು ಸಿಂಡಿಕೇಟ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಹಲವಾರು ಸಹಕಾರಿ ಮತ್ತು ನಗರ ಬ್ಯಾಂಕ್ಗಳಿಗೆ ಪ್ಯಾನಲ್ ವಕೀಲರಾಗಿ ಸೇವೆ ಸಲ್ಲಿಸುತ್ತಾರೆ. ಲಯನ್ಸ್ ಕರಾವಳಿ ಇದರ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣನ್ ಶೆಟ್ಟಿ ಅವರನ್ನು ಮೊದಲು ನಮಸ್ಕರಿಸುತ್ತಾ ಅವರನ್ನು ಅಭಿನಂದಿಸ್ತೇನೆ. ಬಹಳ ಅಪರೂಪ, 25 ವರ್ಷಗಳವರೆಗೆ ಸ್ಥಾಪಿತ ಅಧ್ಯಕ್ಷರು ತಮ್ಮ ಸದಸ್ಯರನ್ನ ಕೈ ಹಿಡಿದು ಮುನ್ನಡೆಸುವುದು ಬಹಳ ಅಪರೂಪ. ಸೊ ವಿ ಆರ್ ವೆರಿ ಫಾರ್ಚುನೇಟ್ ದಟ್ ದ ಫೌಂಡರ್ ಪ್ರೆಸಿಡೆಂಟ್ ಇಸ್ ವಿತ್ ಅಸ್ ಫಾರ್ ದ ಸಿಲ್ವರ್ ಜೂಬ್ಲಿ ಫಂಕ್ಷನ್. ಅದೇ ರೀತಿ ದೇವಾನಂದ ಗಾಂವ್ಕರ್ ಹೇಳಲೇಬೇಕು, ಕಳೆದ ವರ್ಷ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಆದಂಥ ಲಯನ್ಸಿನ ಜೋನಲ್ ಆ ಸಮ್ಮೇಳನಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಲಬ್ ಸದಸ್ಯರಿಗೆ ಕೊಡುಗೆ ನೀಡಿದ್ದಾರೆ. ಆದರೆ ಅವರ ಹೆಸರನ್ನು ನಾವು ಹೇಳಬಾರ್ದು ಅನ್ನುವಂತಹ ದೊಡ್ಡ ಗುಣ ಅವರದು. ಒಂದು ದೊಡ್ಡದಾದ ಚಪ್ಪಾಳಿಯಿಂದ ನಾವು 26ನೇ ಸಾಲಿನ ರಾಷ್ಟ್ರ ಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಕೇಳಿಸಿಕೊಳ್ಳಿ 99.34% ಬಹುಶಃ ನನ್ನ ಡಿಗ್ರಿಯ ಎಲ್ಲ ಮಾರ್ಕ್ಸ್ಗಳು ಮುಗಿದಷ್ಟು ಬರುತ್ತಾ ಆಗಿಲ್ಲ ಅಂತಕ್ಕಂಥದ್ದೇ ಅಂಗನಲ್ಲಿ ಕಲಾ ವಿಭಾಗದಲ್ಲಿ ಅನುಕೂಲ ತಾಲೂಕಿಗೆ ಪ್ರಥಮ ಸ್ಥಾನ, ಉತ್ತರ ಕನ್ನಡ ಜಿಲ್ಲೆಗೆ 23ನೇ ರ್ಯಾಂಕ್ನಲ್ಲಿ ಶೈಕ್ಷಣಿಕ ಸಾಧನೆ 96%, ಅಂದರೆ 600 ಅಂಕಗಳಿಗೆ 576 ಅಂಕಗಳಲ್ಲಿ ಹಿಮಾಲಯ ಕಾಲೇಜಿಗೆ ಪ್ರಥಮರಾಗಿ ಶೈಕ್ಷಣಿಕ ಸಾಧನೆಯನ್ನು ಮಾಡಿದ್ದೀರಿ. ಸಾಧನೆಯ ಹಾಗೆ ಸುಗಮವಾದ ಛಲವಿದ್ದವರು ಮಾತ್ರ ಯಶಸ್ವಿಯಾಗುತ್ತಾರೆ. ಪ್ರತಿಭಾವಂತರಿಗೆ ಒಂದು ಸಾಹಿತ್ಯ ಬರವಣಿಗೆಯಿಂದ ಅಭಿಮಾನಿತರಾದಂಥ ಹಲವರು ಇವತ್ತು IAS ಪಾಸ್ ಮಾಡಿದ್ದಾರೆ. ಇದು ನಮಗೆ ತುಂಬ ಸಂತೋಷದ ಸಂಗತಿ. ಕೂಡ ಹಾಗೆ ಮಾನ್ಯರು ವೈದ್ಯರಾಗುವಂಥ ಕೆಲಸನ ಓದಿದ್ದಾರೆ.
ಧನ್ಯವಾದಗಳು.